Welcome back to White Shark Up. This is your host and host Syed Muzamil here. We are here with one more exciting journey, one more exciting story, which is going to inspire most of my ladies entrepreneurs here or ladies who are watching this video. They're going to really going to like it. This one, and how the struggle, how do you overcome these struggles? That we are going to discover in this topic. Welcome to White Shark Up, ma'am. Please introduce yourself to the crowd, please. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೂಡಾಮಣಿ ಅಂತ. ನಮ್ದು ಸೃಷ್ಟಿ ಸಮೃದ್ಧಿ ವುಮೆನ್ಸ್ ಡೆವಲಪ್ಮೆಂಟ್ ಫೌಂಡೇಶನ್ ಅಂತ ಸುಮಾರು 6 ವರ್ಷದ NGO ನಡೆಸ್ತಾ ಇದೀವಿ ನಾವು. ಸೊ ಇದು ಬಂದು ಯಲಹಂಕದಲ್ಲಿದೆ. ಇಲ್ಲಿ ಬಂದು ನಾವು KVIC ಇಂದ ನಾವು ಟ್ರೈನಿಂಗ್ ಕೊಡ್ತಾ ಇದೀವಿ. ಅಂದ್ರೆ ಖಾದಿ ಗ್ರಾಮೋದ್ಯೋಗದಲ್ಲಿ ನಾವೇನ್ ಮಾಡಿದೀವಿ, PTA ಮಾಡ್ಕೊಂಡಿದೀವಿ, ಪ್ರೊಫೆಷನಲ್ ಟ್ರೈನಿಂಗ್ ಅಸೋಸಿಯೇಟ್ ಅಂತ. ಹಳ್ಳಿ ಹೋಗಿ ನಾವು ಟ್ರೈನಿಂಗ್ ಕೊಡ್ತೇವೆ. ಲೈಕ್ ಬ್ಯೂಟಿಷಿಯನ್ ಟ್ರೈನಿಂಗ್ ಇರ್ಬೋದು. Beautician training. Okay, that's the next step of the businesses actually. Yes. Any of the ladies who are trying to want to build their career in the beauticianist, and probably you can contact ma'am, and then that is the booming industry actually. Yes ma'am. ಬ್ಯೂಟಿಷಿಯನ್ ಅದರದಲ್ಲೇ ಟೈಲರಿಂಗ್ ಇರ್ಬೋದು, ಆರಿ ಎಂಬ್ರಾಯ್ಡ್ರಿ ಇರ್ಬೋದು, ಚಾಕ್ಲೇಟ್ ಟ್ರೈನಿಂಗ್ ಇರ್ಬೋದು, ಅಥವಾ ಸೋಪ್ ಆಗಿರ್ಬೋದು, ಅಗರಬತ್ತಿ ಆಗಿರ್ಬೋದು, ಈ ತರ 19 ರಿಂದ 25 ಟ್ರೈನಿಂಗ್ ಕೊಡ್ತಾ ಇದೀವಿ ನಾವು. ಸೊ ಇದನ್ನೇನ್ ಮಾಡ್ತಿದ್ವಿ, ಖಾದಿಯಿಂದನೇ ನಾವು ಟ್ರೈನಿಂಗ್ ಕೊಡ್ತಾ ಇದೀವಿ. ಅದರದಲ್ಲೇ ಖಾದಿಯಿಂದನೇ ಸರ್ಟಿಫಿಕೇಟ್ ಬರುತ್ತೆ. ಜಸ್ಟ್ ವಿ ಆರ್ ಪಾರ್ಟ್ನರ್ಸ್ ಅಷ್ಟೇನೆ. ನಾವು ಪ್ರಾಡಕ್ಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಬರ್ತಾ ಇದೆ ಡೈರೆಕ್ಟ್ ಸರ್ಟಿಫಿಕೇಟ್. ಕರೆಕ್ಟ್, ಸೆಂಟ್ರಲ್ ಗವರ್ಮೆಂಟ್ ಇಂದಾನೇ ಬರುತ್ತೆ. ಸೊ ಅದ್ರ ಜೊತೆಗೆ ಏನಾಗುತ್ತೆ, ಅವ್ರಿಗೆ 20 ಲಕ್ಷದವರೆಗೂ ಅವ್ರಿಗೆ ವಿತೌಟ್ ಕೊಲೆಟ್ರಲ್ ಅವ್ರಿಗೆ ಲೋನ್ ಬರುತ್ತೆ. 35% ಸಬ್ಸಿಡಿ ಬರುತ್ತೆ. ಆ ಒಂದು ಸರ್ಟಿಫಿಕೇಟ್ಸ್ಗೆ ಟ್ಯಾಕ್ಸ್ ಕನ್ಸಂಪ್ಷನ್ಸ್ ಇರುತ್ತೆ 1 ಕೋಟಿ ತನಕ. 1 ಕೋಟಿ ತನಕ, 1 crore. ಗುಡ್. ಸೊ ಜೊತೆಗೆ ಹೆಣ್ಮಕ್ಳಿಗೆ ಅವರನ್ನೇ ಡೆವಲಪ್ ಮಾಡೋದಕ್ಕೇನೆ ಅವ್ರ ಲೋನ್ ಕೂಡ ಮಾಡ್ಕೊಡ್ತಾರೆ. ಸೊ ನಮ್ ಥ್ರೂ ಲೋನ್ ಕೂಡ ಮಾಡ್ಕೊಡ್ತಾರೆ. ಮತ್ತೆ ನಾವೇನ್ ಮಾಡ್ತೀವಿ, ನಾವು ಪ್ಲೇಸ್ಮೆಂಟ್ಸ್ ಮಾಡ್ಕೊಡ್ತೀವಿ, ಫ್ಯಾಷನ್ ಶೋ ಕೊಡ್ತೀವಿ, ಜೊತೆಗೆ ಅವ್ರಿಗೆ ಫೋಟೋ ಶೂಟ್ಸ್ ಕೊಡ್ತೀವಿ. ಹೊರಗಡೆ ಹೋದ್ರೆ ನಿಮ್ಗೆ 40 ರಿಂದ 50 ಸಾವಿರ ಆಗತ್ತೆ, 1 ಲಕ್ಷ 1.5 ಲಕ್ಷ ಆಗತ್ತೆ ಬ್ಯೂಟಿಷಿಯನ್ ಕೋರ್ಸ್. ಬಟ್ ಆದ್ರೆ ಇಲ್ಲಿ ಬಂದು ಬರೀ ನಿಮ್ಗೆ 10-15 ಸಾವಿರದಲ್ಲೇ ನಿಮ್ಗೆ ಬ್ಯೂಟಿಷಿಯನ್ ಕೋರ್ಸ್ ಬರುತ್ತೆ, ವಿತ್ ಪ್ರಾಡಕ್ಟ್ ಸಮೇತ ಬರುತ್ತೆ. ಸೊ ಹೊರಗಡೆ ಆದ್ರೆ ಅವ್ರಿಗೆ ಪ್ರಾಡಕ್ಟ್ಗೂ ಚಾರ್ಜ್ ಮಾಡ್ತಾರೆ, ಟೀಚರ್ಸ್ಗೂ ಚಾರ್ಜ್ ಮಾಡ್ತಾರೆ, ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ. ಫಾಸ್ಟ್ ಆಗಿ ಹೇಳ್ಬಿಟ್ರು, ಬಟ್ ಅದ್ನಲ್ಲಿ ನೀವು ಹೇಳ್ತಾ ಇರೋದು ಫ್ಯಾಷನ್ ಇಂಡಸ್ಟ್ರಿ ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀರಾ, ಫೋಟೋಗ್ರಫಿ ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀರಾ, and your whatever products you're making, that is for the next the future businesses. Like tailoring, the boutique now is going to be going to improve a lot. Like more nalak the whatever 5-6 things you said, it is really exciting. But adnalli ivaga as a entrepreneur first of all, and running as a NGO, ivaga sadyaki nimge ಏನೇನ್ ಚಾಲೆಂಜಸ್ ಬಂತು ಅದು ಹೇಳಿ. ಪುಟ್ ಸಮ್ ಲೈಟ್ ಆನ್ ದಟ್ ಒನ್ ಮ್ಯಾಮ್. ಓಕೆ, ಏನಂದ್ರೆ ನಾವು ಮುಂಚೆ ನಾನು ಖಾದಿಲೇ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಖಾದಿ ಬೋರ್ಡ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೆ, ಆಸ್ ಅ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ನಾವು ಏನಂತಾರೆ, ಅದಾದ್ಮೇಲೆ ಕೆಲಸ ರಿಸೈನ್ ಮಾಡಿದ್ಮೇಲೆ ನಾನೊಂದು ಬುಟಿಕ್ ಮಾಡ್ಕೊಂಡಿದ್ದೆ. ಸೊ ಬುಟಿಕ್ ಮಾಡ್ಕೊಂಡ್ಮೇಲೆ ನಮ್ಮ ತಾಯಿಯವರು ತಂದೆಯವರು ಎಲ್ಲ ತೀರೋದ್ರು. ಸೊ ಸ್ವಲ್ಪ ನಮಗೆ ಫೈನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅವಾಗ ಏನು ಅನ್ನಿಸ್ತು, ನಮಗೆ ಆ ಪ್ರಾಬ್ಲಮ್ ಆಗ್ತಿದೆ, ತುಂಬಾನೇ ಫೈನಾನ್ಷಿಯಲ್ ಪ್ರಾಬ್ಲಮ್ ನಾವು ಫೇಸ್ ಮಾಡಿದ್ವಿ ಒಂದು ಟೈಮಲ್ಲಿ. ಸೊ ಅವಾಗಲೇ ನಾವು ಮಾಡಿದ್ವಿ ಅಂತ ಅಂದ್ರೆ, ನಾವು ಓದಿದೀವಿ, ಹೊರಗಡೆ ಎಲ್ಲ ಓಡಾಡ್ತೀವಿ, ಪ್ರಪಂಚ ಗೊತ್ತಿದೆ. ಸೊ ನಮ್ಮಂಥವ್ರೇ ಮಾಡಿದ್ವಿ ಅಂದ್ರೆ, ಇನ್ನು ಓದಿಲ್ದೇ ಇರೋರು, ಸಿಂಗಲ್ ಪ್ಯಾರೆಂಟ್ಸು, ಮತ್ತೆ ವಿಡೋಸು, ಅಥವಾ ಸಮಾಜದಿಂದ ದೂಡಲ್ಪಟ್ಟಿರೋರು, ಅಂದ್ರೆ ಕೆಲವೊಂದು ಸೆಕ್ಷುವಲ್ ಆ ತರ ಇರೋರು ಇನ್ನೆಷ್ಟು ಸಫರ್ ಮಾಡ್ತಾರೆ ಅಂತ ತಿಳ್ಕೊಂಡು, ಹೇಗೂ ನಾನು ಖಾದಿಲೇ ವರ್ಕ್ ಮಾಡ್ತಾ ಇದ್ದಿದ್ರಿಂದ ನನಗೆ ಅದು ತುಂಬಾ ಅನುಕೂಲ ಆಯ್ತು ಈ ಪ್ರಾಜೆಕ್ಟ್ ತಗೊಳ್ಳೋದಕ್ಕೆ. ಹಾಗೂ ಇದು ಸುಲಭವಾಗಿ ಏನ್ ಸಿಕ್ಲಿಲ್ಲ. ನಾನು ಒಂದ್ 2-3 ವರ್ಷ ಖಾದಿ ಚೆನ್ನಾಗಿ ಓಡಾಡಿ ಮಾಡಿದೀನಿ. ಆಮೇಲೆ ಕೊನೆಗೆ ಏನಂದ್ರೆ, ನಾನು ಅಲ್ಲೇ ವರ್ಕ್ ಮಾಡ್ತಿದ್ದು ನನಗೊಂದು ಪ್ಲಸ್ ಪಾಯಿಂಟ್ ಆಯ್ತು ಅಷ್ಟೇ. ಸೊ ವರ್ಕ್ ಮಾಡ್ತಾ ಇದ್ದಿದ್ರಿಂದ ನನಗೆ ಏನಂತಾರೆ, ಈ ಪ್ರಾಜೆಕ್ಟ್ ನನಗೆ ಸಿಕ್ತು. You got it this project because of you were working in this one. Yes. Now ivaga anybody who wants to do this one, ivaga idella product ಮಾಡಬೇಕು, ವಾಟ್ಸ್ ದಿ ಯುನೀಕ್ ಪಾಯಿಂಟ್ ಇನ್ ಯು? ಇವಾಗ ಈ ತರ ಪ್ರಾಡಕ್ಟ್ ತುಂಬಾ ಜನ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನನಗೆ. ವಾಟ್ ಈಸ್ ಯುನೀಕ್ನೆಸ್ ಇನ್ ಯು? ಅಂದ್ರೆ ಈಗ ನಮ್ಮಲ್ಲಿ ಮಾಡ್ತಿರೋದೆಲ್ಲ ನಾವು ಆರ್ಗ್ಯಾನಿಕ್ ಅಲ್ಲಿ ಮಾಡ್ತಾ ಇದೀವಿ. ಈಗ ಈ ಸೋಪೆ ಆಗಿರ್ಬೋದು, ಇದು ಪೂರ್ತಿ ನೀವು ಹೊರಗಡೆ ಎಲ್ಲ ನೀವು ಯೂಸ್ ಮಾಡಿರ್ತೀರಾ, ಡವ್ ಸೋಪ್ ಯೂಸ್ ಮಾಡಿದೀರಾ, ಅಥವಾ ಬೇರೆ ಬೇರೆ ಸೋಪ್ಸ್ ಎಲ್ಲ ಯೂಸ್ ಮಾಡಿರ್ತೀರಾ. ಏನಂತಾರೆ, ಸಿಂಥಾಲ್ ಇರ್ಬೋದು, ಲಿರಿಲ್ ಇರ್ಬೋದು, ಎಲ್ಲ ಮಾಡಿರ್ತೀರಾ. ಬಟ್ ಅದ್ರಲ್ಲಿ ನಿಮ್ಗೆ ನೊರೆ ಬರುತ್ತೆ, ಮತ್ತೆ ನಿಮ್ಗೆ ಕೆಲವೊಂದು ಸ್ಕಿನ್ ಆಗತ್ತೆ, ಕೆಲವೊಂದು
ಸ್ಕಿನ್ ಆಗಲ್ಲ. ನಮ್ಮಲ್ಲಿ ತಗೊಳ್ಳೋ ಯಾವ ಸೋಪುನು ಎಲ್ಲಾ ಸ್ಕಿನ್ಗೂ ಆಗತ್ತೆ, ಎಲ್ಲಾ ಸ್ಕಿನ್ಗೂ ಆಗತ್ತೆ. ಮತ್ತೆ ನಿಮ್ಗೆ ಯಾವ್ದೇ ಇಚ್ಚಿಂಗ್ ಬರೋದಿಲ್ಲ, ಇಚ್ಚಿಂಗ್ ಬರೋದಿಲ್ಲ. ಮತ್ತೆ ನಿಮ್ಗೆ ತುಂಬಾನೇನೆ ಏನಂತಾರೆ ಡ್ರೈ ಆಗೋದಿಲ್ಲ ಸ್ಕಿನ್, ಮತ್ತೆ ನೊರೆ ಬರೋದಿಲ್ಲ. ಸೊ ನೀವು ಯಾವಾಗ್ಲೂ ಫ್ರೆಶ್ ಆಗೇ ಇರ್ತೀರಾ, ಅಷ್ಟ್ ಮಾತ್ರ ನಾನು ಹೇಳ್ಬಲ್ಲೆ. ಮತ್ತೆ ಕೆಲವರು ನೀವು ಇದನ್ನೆಲ್ಲ ಪೂರ್ತಿ ಪ್ಯಾಕ್ ಮಾಡಿ ಎಲ್ಲ ನಿಮ್ಗೆ ಹೈಲೈಟ್ ಆಗಿ ಕೊಡ್ತಾರ. ಸೊ ನಾವು ಹೈಲೈಟ್ ಆಗಿ ಕೊಡ್ಲಿಲ್ಲ ಅಂದ್ರು, ಮತ್ತೆ ಇನ್ನೊಂದು ಮೇನ್ ಥಿಂಗ್ ಅಂದ್ರೆ ಇದು ಎಲ್ಲ ಸಿಂಗಲ್ ಪೇರೆಂಟ್ಸ್ ಮಾಡ್ತಿದಾರಲ್ಲ ಆ ತರ ಹೆಣ್ಮಕ್ಳು ಮಾಡ್ತಾರೆ. Correct. If you are buying this product, you are helping somebody, you are employing somebody. Really ಇದು ಎಲ್ಲ ಆ ತರ ಹೆಣ್ಮಕ್ಳು ಮಾಡ್ತಿರೋದ್ರಿಂದ ಸೊ ನೀವು ಬೇರೆ ಬೇರೆ ಪ್ರಾಡಕ್ಟ್ ತಗೊಳೋದ್ ಬದಲು ನಾವೇ ನಮ್ಮ ಏನಂತಾರೆ ಲೋಕಲ್ ಅಲ್ಲೇ ಮಾಡ್ತಿರೋ ಹೆಣ್ಮಕ್ಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಅನುಕೂಲ. ರಿಯಲಿ ಗುಡ್ ಒನ್ ದಟ್ ಒನ್. ನಾವು ನೆಕ್ಸ್ಟ್ ಇವಾಗ ಪ್ರೈಸ್ ಡಿಫ್ರೆನ್ಸಿಯೇಷನ್. ಇವಾಗ ನಾವು ಏನಾದರೂ ಪರ್ಚೇಸ್ ಮಾಡಿದ್ರೆ ಪ್ರೈಸ್ ನೋಡ್ತೀವಿ, ಮಿಡಿಲ್ ಕ್ಲಾಸ್ ಹೋಲ್ ಇಂಡಿಯಾ ವಾಂಟ್ಸ್ ಟು ನೋ ದಟ್ ಒನ್. ಇವಾಗ ನಾನು ಫಾರ್ ಅನ್ ಎಕ್ಸಾಂಪಲ್ ನಾನು ಲೈಬಾಯ್ ತಗೊಳ್ತಾ ಇದ್ದೀನಿ, ಇದು ನಿಮ್ಮ ಪ್ರಾಡಕ್ಟ್ ತಗೊಳ್ಳಿ. What is the price difference? Like, is it high price or lower price? ಇಲ್ಲ ಎಲ್ಲ ಲೋವರ್ ಪ್ರೈಸ್, ನಿಮಗೆ ಹೈ ಪ್ರೈಸ್ ಅಲ್ಲಿ ಸಿಕ್ಕೋದಿಲ್ಲ. ಮತ್ತೆ ಇನ್ನೊಂದಂದ್ರೆ ನಿಮ್ಗೆ ಅಲ್ಲಿ 10 ರೂಪಾಯಿಗೆ ಸಿಕ್ಕೋದೂನು ನಮ್ಗೆ ಇಲ್ಲಿ ನಿಮ್ಗೆ ಇಲ್ಲಿ 7 ರೂಪಾಯಿಗೆ ಸಿಗತ್ತೆ. 30% less whatever you are purchasing. ಸಿಗತ್ತೆ. ಜೊತೆಗೆ ಏನಂದ್ರೆ ನಿಮ್ಗೆಲ್ಲ ಆರ್ಗ್ಯಾನಿಕ್ ಆಗಿರತ್ತೆ, ಅದು ಮೇನ್ ಇಂಪಾರ್ಟೆಂಟ್. ನೀವು ಲೆಸ್ ಡೌನ್ ಅಂತ ಅನ್ನೋದಕ್ಕಿಂತ ಜಾಸ್ತಿ ಕಡಿಮೆ ಅನ್ನೋದಕ್ಕಿಂತ ನೀವು ನಿಮ್ಮ ಆರೋಗ್ಯ ನೋಡ್ಕೋಬೇಕಲ್ವಾ. So what you're getting, you should know that one. That is more important. Now with this one, like most of the people like me, I don't know this product, but somewhere I'm not able to trust you. How do a customer like me who doesn't know, how do I build a trust with your products? ಅಂದ್ರೆ ಫಸ್ಟ್ ನಾವು ಸ್ಯಾಂಪಲ್ಸ್ ಕೊಡ್ತೀವಿ. ಸ್ಯಾಂಪಲ್ಸ್ ಅಲ್ಲಿ ನೀವು ಯೂಸ್ ಮಾಡ್ತೀರಾ, ಯೂಸ್ ಮಾಡಾದ್ಮೇಲೆ ನೀವೇ ನನ್ಗೆ ಆರ್ಡರ್ ಕೊಡ್ತೀರಾ. ಬಿಕಾಸ್ ಆ ತರ ನಮ್ ಸೋಪ್ಸ್ ಇರೋದು. ಮತ್ತೆ ಇನ್ನೊಂದು ಎಲ್ಲ ಬರೀ ಹೆಣ್ಮಕ್ಳೇ ಮಾಡ್ತಿರೋದ್ರಿಂದ ಸೊ ಅದು ನಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗತ್ತೆ. ಯಾಕಂದ್ರೆ ಬೇರೆ ನೀವು ಹೊರಗಡೆ ಹೋಗಿ ದುಡ್ಡು ಕೊಟ್ಟು ತಗೊಳೋದ್ನೆ ಅದೇ ದುಡ್ಡನ್ನ ಇಲ್ಲಿ ಕೊಟ್ಟು ತಗೊಂಡ್ರೆ ಆ ಹೆಣ್ಮಕ್ಳಿಗೆ ಒಂದೊಂದು ಊಟ ಸಿಕ್ಕತ್ತೆ. ಸೊ ಜೊತೆಗೆ ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಸಿಗುತ್ತೆ, ಫೈನಾನ್ಷಿಯಲ್ ಸಪೋರ್ಟ್ ಸಿಗತ್ತೆ. ನೀವು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನೀವು ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗತ್ತೆ. ಇವಾಗ ಆಸ್ ಯು ಸೆಡ್ ಹೆಣ್ಮಕ್ಳು ಅವ್ರಿಗೆ ಇವಾಗ ದೇ ವಾಂಟ್ ಟು ಡೂ ಟುಡೇ ಸಮಥಿಂಗ್ ಫ್ಯಾನ್ಸಿ. ಇವಾಗ ನಾನು BCom ಮಾಡ್ತೀನಿ, ಡಾಕ್ಟರೇಟ್ ಮಾಡ್ತೀನಿ, ಈ ಥರ ಮಾಡ್ತೀನಿ. ಇವಾಗ ಅವ್ರಿಗೆ ಏನು ಇನ್ ದ ಲಾಂಗ್ ಟರ್ಮ್ ಏನು ಅವ್ರಿಗೆ ಮತ್ತೆ ಬೆನಿಫಿಟ್ ಸಿಗತ್ತೆ ಇದನ್ನಿಂದ? ಏನೇ ಓದಿದ್ರು ಒಂದ್ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಮಾಡ್ಕೊಳ್ಳೇಬೇಕು. ಅದು ಟೈಲರಿಂಗ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಆಗಿರ್ಬೋದು, ಅಥವಾ ಸೋಪ್ ಆಗಿರ್ಬೋದು, ಬ್ಯೂಟಿಷಿಯನ್ಸ್ ಆಗಿರ್ಬೋದು. ಈಗ ಏನಂತಾರೆ BCom ಮಾಡಿರೋರು, MCom ಮಾಡಿರೋರು ಇಂಜಿನಿಯರಿಂಗ್ಗೆ ಫಿಲಂ ಫೀಲ್ಡ್ ಬರ್ತಾರೆ. ಕರೆಕ್ಟ್. ಯಾಕೆ ಅವರು ಸಾಫ್ಟ್ವೇರ್ ಫೀಲ್ಡ್ಗೆ ಹೋಗಲ್ಲ, IT ಫೀಲ್ಡ್ಗೆ ಯಾಕೆ ಹೋಗಲ್ಲ? ಬಿಕಾಸ್ ಎಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ಅಲ್ಲಿ ಮಾಡ್ತಾರೆ ಅಲ್ವಾ. ಸೊ ಹಾಗೇನೇನೆ ಅವ್ರು ಬೇಕಾದ್ರೆ ಅದು ಇದನ್ನ ನೀವು ಅಡಿಷನಲ್ ಅಂತ ಮಾಡ್ಕೊಂಡು ನೀವು ಮಾಡ್ಕೊಂಡ್ರೆ ನೀವು ಒಂದಲ್ಲ ಒಂದಿನ ನಿಮ್ಗದು ನಿಮ್ಗೆ ಬೆನಿಫಿಟ್ಸ್ ಆಗತ್ತೆ. ಯಾಕಂದ್ರೆ ಪರಿಸ್ಥಿತಿ ಯಾವಾಗ್ಲೂ ಒಂದೇ ತರ ಇರತ್ತೆ ಅಂತ ಹೇಳಕ್ಕಾಗಲ್ಲ. ಕೊರೋನಾದಲ್ಲಿ ಹೇಗಿತ್ತು ಹೇಳಿ? ಕೊರೋನಾದಲ್ಲಿ ಎಷ್ಟೇ ದುಡ್ಡಿದ್ರು ಏನು ಪ್ರಯೋಜನ ಆಗ್ಲಿಲ್ಲ ಅಲ್ವಾ. ಬಟ್ ಅಲ್ಲಿ ಮನುಷ್ಯತ್ವ ಅನ್ನೋದು ಮಾತ್ರ ಬಂತು ಅಲ್ವಾ. ನೀವು ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಿದೀನಿ, ನನ್ನ ಹತ್ರ ಒಡವೆ ಇದೆ, ಬಟ್ ಏನೇ ಆದ್ರೂನು ಅವತ್ತಿಗೆ ಆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಎಂತ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರೂನು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೇನೆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ಒಂದ್ ಕಲ್ತ್ಕೊಂಡ್ರೆ ನಿಮ್ಗೆ ಯಾವಾಗ ಹೇಗೆ ಯೂಸ್ ಆಗತ್ತೆ ಅಂತ ಗೊತ್ತಾಗಲ್ಲ. ಇವಾಗ ಯಾವ ಸೆಟ್ ಆಫ್ ಗರ್ಲ್ಸ್ ಯು ಆರ್ ಲುಕಿಂಗ್? ಲೈಕ್ ಏನ್ ತರ ಇಂಟ್ರೆಸ್ಟ್ ಇರ್ಬೇಕು, ಏನ್ ಮಾಡಿರ್ಬೋದು, ಎಷ್ಟು ಓದಿರ್ಬೇಕು, ಅದೆಲ್ಲ ಸ್ವಲ್ಪ ಇಲ್ಲ. ಇದು ಟ್ರೈನಿಂಗ್ ತಗೊಳ್ಳೋದಕ್ಕೆ 18 ವರ್ಷದ ಮೇಲ್ಪಟ್ಟಿರ್ಬೇಕು. 18 ವರ್ಷದಿಂದ ಮೇಲ್ಪಟ್ಟು ಯಾರಾದ್ರೂ ಇರ್ಬೋದು. 18 ವರ್ಷ ಆದ್ಮೇಲೆ ಯಾರಾದ್ರೂ ತಗೊಳ್ಬಹುದು. ಏನಂದ್ರೆ ಇದಕ್ಕೆ ಯಾವ್ದೇ ತರ ಎಜುಕೇಶನ್ ಬೇಕು ಅಂತ ಏನಿಲ್ಲ. 7th ಸ್ಟ್ಯಾಂಡರ್ಡ್ ಓದಿರ್ಬೋದು, 5th ಸ್ಟ್ಯಾಂಡರ್ಡ್ ಓದಿರ್ಬೋದು, ಅಥವಾ 10th ಓದಿರ್ಬೋದು, ಡಿಗ್ರಿ, MCom, BCom ಯಾವ್ದಾದ್ರು ಮಾಡಿರ್ಬೋದು. ಈಗ ಬೆಳಗ್ಗೆ ಅಷ್ಟೇ ಒಂದ್ ಹುಡುಗಿ ಟೈಲರಿಂಗ್ ಕ್ಲಾಸ್ ಬಂದ್ಲು. ಅವಳು ಬಂದು MCom ಮಾಡಿದಾಳೆ, IT ಫೀಲ್ಡ್ ಹೋಗ್ತಿದ್ದಾಳೆ. ಸ್ಯಾಟರ್ಡೆ ಸಂಡೇ ಫ್ರೀ ಇರ್ತಾಳೆ. ಸೊ ಅವಳ ಬ್ಲೌಸ್ ಅವಳೇನೆ ಸ್ಟಿಚ್ ಮಾಡ್ಕೋಬೇಕು ಅಂತ ಅವಳು ಟ್ರೈನಿಂಗ್. ವೆರಿ ಇಂಟ್ರೆಸ್ಟಿಂಗ್ ದಿಸ್ ಒನ್. ಲೈಕ್ ಐ ಜಸ್ಟ್ ವಾಂಟ್ ಟು emphasize more on this one. Anybody, even if you are in IT sector also, if you are working somewhere, but passive income ಯಾರಾದ್ರೂ ನೋಡ್ತಾ ಇದ್ರೆ, anybody who is looking for a passive income, this can be a right pitch into you. This can really
ಇಂಪ್ಯಾಕ್ಟಿವ್ that can give you a good passive income, I believe. ಇವಾಗ ಫುಲ್ ಟೈಮ್ ಇಲ್ಲ ಅಂದ್ರೆ ಪಾರ್ಟ್ ಟೈಮ್ ಅಲ್ಲೂ ಮಾಡ್ಬೋದು ಇದು. ಟ್ರೈನಿಂಗು ಮಾಡ್ಬೋದು, correct. ನಾವು ಅದನ್ನು ಕೊಡ್ತೀವಿ. ಮತ್ತೆ ಟ್ರೈನಿಂಗ್ ಅಂತಂದ್ರೆ ಕೆಲವ್ರು ಏನಂತಾರೆ ತುಂಬಾ ದಿನ ತನಕನೂ ಇರತ್ತೆ ಅಂತ. ನಾವು ಬೇಕಾದ್ರೆ ಸ್ಯಾಟರ್ಡೆ ಸಂಡೇನೂ ನಮ್ಮಲ್ಲಿ ಅವೈಲೇಬಲ್ ಇದೆ, ಅದನ್ನು ಅವ್ರು ಮಾಡ್ಕೋಬಹುದು. ಇಲ್ಲ 3 to 6 ವರ್ಗೂ ಏನಾದ್ರೂ ಇದ್ರೆ 3 to 6 ತನಕನೇ ಒಂದ್ ಕ್ಲಾಸಸ್ ಮಾಡ್ಕೊಂಡು ಡೈಲಿ ಕ್ಲಾಸಸ್ ಬರ್ಬೋದು. ಸೊ ಇದಷ್ಟೇ ಪ್ರಾಡಕ್ಟ್ ಅದಲ್ದಲ್ಲ, ಈ ಪ್ರಾಡಕ್ಟ್ ಏನ್ ಅವ್ರು ಮಾಡ್ತಾರಲ್ಲ, ಏನ್ ನಾವು ಟ್ರೈನಿಂಗ್ ಹೇಳ್ಕೊಡ್ತೀವಿ, ಆ ಟ್ರೈನಿಂಗ್ ಹೇಳ್ಕೊಡೋ ಪ್ರಾಡಕ್ಟ್ ಕೂಡ ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ. ನೀವೇ ಮಾರ್ಕೆಟಿಂಗ್ ಮಾಡ್ತೀರಾ? ಓಕೆ. ಇವಾಗ ಎಲ್ಲ ಹೇಳ್ತಾರೆ ಮೇಡಮ್ ಟ್ರೈನಿಂಗ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ. ಕರೆಕ್ಟ್. ಸೊ ಇವನ್ನೆಲ್ಲ ಹೇಳ್ಕೊಟ್ಟಾದ್ಮೇಲೆ ನಾವೇನ್ ಮಾಡ್ಬೇಕು, ನಾವು ಆ ಪ್ರಾಡಕ್ಟ್ ತಗೊಂಡು ನಮ್ದು ಸೃಷ್ಟಿ ನ್ಯಾಚುರಲ್ಸ್ ಅಂತ ಇದೆ, ಸೊ ಅಲ್ಲಿ ನಾವ್ ಅದನ್ನ ಸೇಲ್ ಮಾಡ್ತೀವಿ. ವೆಬ್ಸೈಟ್ ಮಾಡಿದೀವಿ. ಇದನ್ನೆಲ್ಲ ಮಾಡೋದಕ್ಕೆ ವಾಟ್ ಇಸ್ ದಟ್ ವೆಬ್ಸೈಟ್ ನೇಮ್ ಮ್ಯಾಮ್? ಸೃಷ್ಟಿ ನ್ಯಾಚುರಲ್ಸ್. ಸೃಷ್ಟಿ ನ್ಯಾಚುರಲ್ಸ್. ಓಕೆ, ಗುಡ್. ಸೊ ಇದನ್ನೆಲ್ಲ ಮಾಡೋದಕ್ಕೆ ಫಸ್ಟ್ ನಾವು ಬರೀ ಟ್ರೈನಿಂಗ್ ಮಾತ್ರನೇ ಮಾಡ್ತಾ ಇದ್ದಿದ್ದು. ಬಟ್ ನಮ್ ಕೃಷ್ಣ ಸರ್ ಅಂತ ಇದ್ದಾರೆ, ಅವರು ಟ್ರಸ್ಟಿ ಆಗಿ ಬಂದಿದ್ದಾರೆ. ಈಗ ಅರೌಂಡ್ 1.5 year ಆಯ್ತು ಬಂದು. ಸೊ ಅವರಿಂದನೇ ಇವಾಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು, ಹೊರಗಡೆ ಎಲ್ಲ ಸೇಲ್ ಮಾಡೋದು ಮಾಡಿದ್ದು. ಸೊ ಇನ್ಸ್ಪೈರ್ ಬಂದು ಅವರೇನೆ, ಇನ್ಸ್ಪಿರೇಷನ್ ಬಂದು ಅವರೇ, ಕಾರಣಕರ್ತರು ಅವರೇನೆ. ಕರೆಕ್ಟ್. ಇದರಲ್ಲಿ ಇವಾಗ ನೆಕ್ಸ್ಟ್ ಸ್ಟೆಪ್ ಆಫ್ ದಟ್ ಒನ್, ಲೈಕ್ ಹೌ ಇಸ್ ದಿ ಗವರ್ಮೆಂಟ್ ಸಪೋರ್ಟಿಂಗ್, ಸೆಂಟ್ರಲ್ ಗವರ್ಮೆಂಟ್ ಸಪೋರ್ಟಿಂಗ್ ಆನ್ ದಿಸ್ ಒನ್? ಇವಾಗ ಖಾದಿ ಅಲ್ರಲ್ವಾ, ಆದ್ಮೇಲೆ ಸ್ವಲ್ಪ ಏನ್ ಸಬ್ಸಿಡೀಸ್ ಬರ್ತಾ ಇದೆ? ಇಫ್ ಯು ಗೆಟ್ ಟ್ರೈನ್ ಎನಿಬಡಿ, ಯು ಪುಟ್ ಮೋರ್ ಲೈಟ್ ಆನ್ ದಿಸ್ ಒನ್. ನಿಮ್ಮ ಹತ್ರ ಯಾರಾದ್ರೂ ಟ್ರೈನ್ ಆಗ್ಬಿಟ್ರೆ ಏನೇನ್ ಗವರ್ಮೆಂಟ್ ಸಪೋರ್ಟ್ ಸಿಗ್ತಾ ಇದೆ, ನಿಮ್ ಸಪೋರ್ಟ್ ಇಲಾಬ್ರೇಟ್ ಮಾಡಿ ಸ್ವಲ್ಪ ಇಲ್ಲಿ. ಅದಕ್ಕೆ ಏನಂದ್ರೆ ಇವಾಗ ನಮ್ಮಲ್ಲಿ ಟ್ರೈನಿಂಗ್ ತಗೊಂತಾರೆ. ಈಗ ಎಕ್ಸಾಂಪಲ್ ಬ್ಯೂಟಿಷಿಯನ್ ಟ್ರೈನಿಂಗ್ ಇರ್ಬೋದು, ನಮ್ಮಲ್ಲಿ ಬ್ಯೂಟಿಷಿಯನ್ ಟ್ರೈನಿಂಗ್ ತಗೋತಾರೆ. ಸೊ ಟ್ರೈನಿಂಗ್ ತಗೊಂಡ್ಮೇಲೆ ನಾವು ಅವ್ರಿಗೆ ಏನ್ ಮಾಡ್ತೀವಿ, ಫೋಟೋಶೂಟ್ ಫ್ರೀ ಆಗಿ ಕೊಡ್ತೀವಿ, ಜೊತೆಗೆ ಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ. ಪ್ಲೇಸ್ಮೆಂಟ್ ಯಾವ ತರ ಕಂಪನಿ ಸಿಗತ್ತೆ, ಏನ್ ತರ ಸ್ಯಾಲರಿ ಸಿಗತ್ತೆ? ಪ್ಲೇಸ್ಮೆಂಟ್ಸ್ ಅಂತ ಅಂದ್ರೆ ಗುಡ್ ಕ್ವಶನ್. ಪ್ಲೇಸ್ಮೆಂಟ್ಸ್ ಅಂತ ಅಂದ್ರೆ ಗ್ರೀನ್ ಟ್ರೆಂಡ್ಸ್ ಆಗಿರ್ಬೋದು, ಟೋನಿ ಅಂಡ್ ಗೈ ಆಗಿರ್ಬೋದು, ಲ್ಯಾಕ್ಮಿ ಆಗಿರ್ಬೋದು, ಲೋಕಲ್ ಅಲ್ಲಿ ಆಗಿರ್ಬೋದು, ಅಲ್ಲೆಲ್ಲಾನು ನಾವು ಟೈಪ್ ಮಾಡ್ಕೊಂಡಿದ್ದೀವಿ. Already tie up with these all big branch. Okay. ಟೈಪ್ ಮಾಡ್ಕೊಂಡಿದೀವಿ. ಸೊ ನಮ್ಮಲ್ಲಿ ಯಾರು ಹೆಣ್ಮಕ್ಳು ಕಲ್ತಿರ್ತಾರಲ್ಲ, ಅವರು ವಿತೌಟ್ ಇಂಟರ್ವ್ಯೂ ಅಲ್ಲಿ ಹೋಗಿ ಸೇರ್ಕೊಳ್ಬಹುದು. ಸುಮಾರು ಜನ ಹೋಗಿ ಸೇರ್ಕೊಂಡಿದ್ದಾರೆ. ಸೊ ಒಬ್ರು ಸಿ ಸಲೂನ್ ಅಂತ ಇದೆ, ಮಲೇಶ್ವರಂ ಅಲ್ಲಿ ನಡೀತಿದೆ. ಇಲ್ಲಿಂದ ಆಲ್ರೆಡಿ 4 ಜನ ಟ್ರೈನಿಂಗ್ ತಗೊಂಡು ಅಲ್ಲಿ ಹೋಗಿ ಟ್ರೈನಿಂಗ್ ಅಂತೀನಿ, ಅಲ್ಲಾಗ್ಲೇ ಪ್ಲೇಸ್ಮೆಂಟ್ ಮಾಡ್ಕೊಂಡು ಆಲ್ರೆಡಿ. ಈಗ ಅವ್ರಿಗೆ ಸ್ಟಾರ್ಟಿಂಗ್ ಅವ್ರು ಬಂದಾಗ 15K ಇತ್ತು, ಈಗ 25 to 30K ಮಾಡಿದ್ದಾರೆ. 25 to 30K ಇದೆ. Anybody, the ladies who say like, you don't have a job, now you have got this platform, please use this one, get trained with this, and like really you can have good income to your this one. ಇವಾಗ ಸಬ್ಸಿಡೀಸ್ ಏನ್ ಬರ್ತಿದೆ ಇವಾಗ ಗೌರ್ಮೆಂಟ್ ಕಡೆಯಿಂದ? ನಿಮ್ಮ ಹತ್ರ ಸರ್ಟಿಫಿಕೇಟ್ ಆಗ್ಬಿಟ್ಟೆ, ಐ ವಾಂಟ್ ಟು ಸ್ಟಾರ್ಟ್ ಮೈ ಓನ್, ಲೈಕ್ ಇವಾಗ ನಾನು ಯಾರ ಹತ್ರ ಹೋಗಿ ಕೆಲಸ ಮಾಡೋಗಿಲ್ಲ, ನಂದೇ ಕೆಲಸ ನಾನು ಸ್ಟಾರ್ಟ್ ಮಾಡಿ, ಏನೇನ್ ಹೆಲ್ಪ್ ಸಿಗ್ತಾ ಇರೋದು? ಅಂದ್ರೆ ಸಬ್ಸಿಡಿ ಅಂತಂದ್ರೆ 20 lakhs ವರ್ಗೂ ವಿತೌಟ್ ಕೊಲೆಟ್ರಲ್ ಕೊಡ್ತಾರೆ. 20 lakhs without collateral. Now ma'am is announcing really something big. 20 lakhs without any collateral. If you get certified with her and right approach, if you have it, definitely we can get that 20 lakhs as an investment. ಜೊತೆಗೆ 35% ಸಬ್ಸಿಡಿ ಅಂದ್ರೆ 20 ಲಕ್ಷಕ್ಕೆ 35% ಅಂದ್ರೆ 8.25 ಲಕ್ಷ ಆಯ್ತು. ಓಕೆ, 8.25 ಲಕ್ಷ ಸಬ್ಸಿಡಿ ಕೊಡ್ತಾರೆ ಹೆಣ್ಮಕ್ಳಿಗೆ. why are like the youngsters not opting this? They are getting funded, they are getting training, they are getting everything. Why are they not opting this? ಗೊತ್ತಿಲ್ಲ, ಇನ್ನು ಅದು ಹೆಣ್ಮಕ್ಳಿಗೆ ಇನ್ನು ರೀಚ್ ಆಗೋದಕ್ಕೆ ಇನ್ನು ತುಂಬಾ ದಿನ ಬೇಕಾಯ್ತು ಅನ್ಸುತ್ತೆ. ಸೊ ಇಲ್ಲಿವರೆಗೂನು ಸುಮಾರು 16 ರಿಂದ 17 ಬ್ಯಾಚ್ ಮಾಡಿದೀವಿ. 1600 ಜನ ಟ್ರೈನಿಂಗ್ ಕೊಟ್ಟಿದ್ದೀವಿ. 1600 ಜನ, 1600 families you are impacted. That means like every family has a 3 at least. Then you have impacted more than good number actually. Very good. ಮಾಡಿದೀವಿ. ಜೊತೆಗೆ ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಫ್ಯಾಷನ್ ಶೋ ಅಲ್ಲಿ ಏನ್ ಮಾಡ್ತೀವಿ, ಅವ್ರಿಗೆ ಸಪರೇಟ್ ಆಗಿ ನಾವು ಬೇರೆ ಬೇರೆ ಕಂಪ್ನೀಸ್ ಫ್ಯಾಷನ್ ಶೋ ನಾವು ಕೊಲಾಬ್ರೇಟ್ ಮಾಡ್ಕೊಂಡಿದ್ದೀವಿ. ಓಕೆ. ಈಗ ಕೆಲವೊಂದು ಶೋಭಾ ಮೇಡಮ್ ಅಂತಿದ್ದಾರೆ, ಅವರು ಅವ್ರದಾದ ಫ್ಯಾಷನ್ ಶೋ ಮಾಡ್ತಾರೆ. ಇನ್ನೊಂದು NGO ದವರು ಅವ್ರು ಬರೀ ಫ್ಯಾಷನ್ ಶೋ ಮಗಳು ಮಾತ್ರನೇ ಮಾಡ್ತಾರೆ. ಸೊ ಅವ್ರಗಳ ಲೇಡೀಸ್. ಸೊ ನಾವು ಅವ್ರಗಳ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡು ನಮ್ಮಲ್ಲಿ ಕಲ್ತಿದಾರಲ್ಲ ಮೇಕಪ್ ಆರ್ಟಿಸ್ಟ್, ಅವ್ರನ್ನ ಎಲ್ಲ ಕರ್ಕೊಂಡು ಹೋಗಿ ಅವ್ರ ಹತ್ರ ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಅಂತೀನಿ, ಅವ್ರ ಹತ್ರ ನಾವು ಏನಂತಾರೆ ಮಾಡೆಲ್ಸ್ಗೆ ನಾವು ಮೇಕಪ್ ಮಾಡಿಸ್ತೀವಿ. ಅದು ಒಂದು ಥೀಮ್ ಇರತ್ತೆ. ಅಂದ್ರೆ ಬರೀ ಅವರು ನಾರ್ಮಲ್ ಡ್ರೆಸ್ ಹಾಕೊಂಡಿರ್ಬೇಕು. ನಾರ್ಮಲ್ ಡ್ರೆಸ್ ಅಲ್ಲಿ ಅವ್ರಿಗೆ ಆಗತ್ತಲ್ಲ, ಅವ್ರು ಯಾವ ಡ್ರೆಸ್ ಹಾಕೊಳ್ತಾರಲ್ಲ ಆ ಡ್ರೆಸ್ಗೆ ನಾವು ಮೇಕಪ್ ಮಾಡ್ಬೇಕು. ಕಲರ್ ಹೇಳಲ್ಲ, ಏನು ಮಾಡಲ್ಲ, ಬಟ್ ನಾವ್ ಅವ್ರಿಗೆ ಗ್ಲಾಸಿ ಲುಕ್ ಕೊಡ್ಬೇಕು. ವೆರಿ ಗುಡ್. ಸೊ ದಟ್ ಇಸ್ ಅ ಟಫೆಸ್ಟ್ ಜಾಬ್. ಮತ್ತೆ ಯಾಕಂದ್ರೆ ಅವ್ರು ನಮ್ಗೊಂದು ಥೀಮ್ ಕೊಟ್ಟಿರ್ತಾರೆ, ಆ ಥೀಮ್ ಅಲ್ಲಿ ನಾವು ಮೇಕಪ್ ಆರ್ಟಿಸ್ಟ್ ನಾವು ರೆಡಿ ಮಾಡ್ಬೇಕು. ಕರೆಕ್ಟ್.
ಸೊ ಹಂಗ್ ರೆಡಿ ಮಾಡಿ ಅವ್ರಿಗೆ ಅದು ಮಾಡಿದೀವಿ. ಸುಮಾರು ಹತ್ತತ್ರ ಇಲ್ಲಿವರೆಗೂ 15 ಫ್ಯಾಷನ್ ಶೋ ಮಾಡಿದೀವಿ. 15 ಫ್ಯಾಷನ್ ಶೋ ಮಾಡಿದೀರಾ? 15 ಫ್ಯಾಷನ್ ಶೋ ಮಾಡಿದೀವಿ. ಎಲ್ಲಾ ಹೆಣ್ಮಕ್ಳುನು ತುಂಬಾ ಅವ್ರಿಗೆಲ್ಲರಿಗೂ ಏನ್ ಮೊಮೆಂಟೋ ಕೊಟ್ಟಿದ್ದಾರೆ, ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ಅದರಿಂದ ತುಂಬಾ ಅನುಕೂಲ ಆಗಿದೆ. ನಮ್ಮಲ್ಲಿ ತುಂಬಾ ಜನ ಇವಾಗ ಬ್ಯೂಟಿ ಇದು ಹೇಳ್ತಾ ಮೇಕಪ್ ಆರ್ಟಿಸ್ಟ್ ಹೇಳ್ತಾ ಇದ್ದೀರಾ, ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಬ್ಯೂಟಿಷಿಯನಿಸ್ಟ್ ಅಂಡ್ ಮೇಕಪ್ ಆರ್ಟಿಸ್ಟ್? ಏನ್ ಡಿಫರೆನ್ಸ್ ಇದ್ನಲ್ಲಿ? ಬ್ಯೂಟಿಷಿಯನ್ ಮೇಕಪ್ ಆರ್ಟಿಸ್ಟ್ ಎರಡು ಒಂದೇನೆ. ಎರಡು ಒಂದೇನೆ. ಬ್ಯೂಟಿಷಿಯನ್ಸ್ ಬಂದು ನಿಮ್ಗೆ ಬ್ಯೂಟಿಷಿಯನ್ಸ್ ಅಂದ್ರೆ ಐಬ್ರೋ, ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್ ಎಲ್ಲ ಬ್ಯೂಟಿಷಿಯನ್ಸ್ ಬರತ್ತೆ. ಮೇಕಪ್ ಆರ್ಟಿಸ್ಟ್ ಅಂದ್ರೆ ಬರೀ ನಿಮ್ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರಾಪಿಂಗ್ ಇದೆ. ಯು ಹ್ಯಾವ್ ಅ ಮೋರ್ ವೇಟೇಜ್ ಹಿಯರ್, ಯು ಹ್ಯಾವ್ ಮೋರ್ ವ್ಯಾಲ್ಯೂ ಹಿಯರ್. ಅಷ್ಟೇನೆ, ಫ್ಯಾನ್ಸಿ ನೇಮ್ ಕೊಟ್ಟಿಲ್ಲ ಅದಕ್ಕೆ ಅಷ್ಟೇ. ಇವಾಗ ನಾನು ಇವಾಗ more emphasizing on the beauticianist. Now how much can a beauticianist get if she get a good job in a good, if she is good skilled, if she gets a good company job? ಎಷ್ಟು ಸ್ಯಾಲರಿ ಸಿಗ್ಬೋದು? ಅಂದ್ರೆ ಅವರು ಒಂದ್ ಸರಿ ಮೇಕಪ್ ಮಾಡೋದಕ್ಕೆ 5,000 to 10,000 ಸಿಗುತ್ತೆ. Just for 1 hour job, like you can get 5,000-10,000 paid. Really? ಜೊತೆಗೆ ನಾವು ಏನ್ ಮಾಡಿದೀವಿ, ಕೆಲವೊಂದು ಬ್ಯೂಟಿ ಏನಂತಾರೆ ಫಿಲಂ ಡೈರೆಕ್ಟರ್ಸ್ ಇರ್ತಾರೆ, ಅವ್ರಗಳ ಜೊತೆ ಟೈಪ್ ಮಾಡ್ಕೊಂಡಿದೀವಿ. ಡೈರೆಕ್ಟರ್ ಜೊತೆ ಟೈಪ್ ಮಾಡಿದೀರಾ? ಓಕೆ. ಅಪ್ಕಮಿಂಗ್ ಫಿಲಮ್ಸ್ ಗೆ ಅವರು ಮೇಕಪ್ ಆರ್ಟಿಸ್ಟ್ ಹೋಗ್ತಾರೆ. ಓಕೆ, ವೆರಿ ಗುಡ್. ಭಾಗೀರಥಿ ಅಂತ ಇದ್ದಾರೆ, ಅವ್ರು ಮೇಕಪ್ ಆರ್ಟಿಸ್ಟ್ ಆಗಿ ಹೋಗ್ತಾರೆ. ಯಶಸ್ವಿನಿ ಅಂತಿದ್ದಾಳೆ, ಅವಳು ಅಷ್ಟೇ, ಅವಳು ಒಂದ್ ಫಿಲಮ್ ಮೇಕಪ್ ಆರ್ಟಿಸ್ಟ್. Probably will also get them for a podcast. ಹೌದೌದು. So that like they can more inspire more girls on this one, because ಇವಾಗ even if you are a software engineer, 1 ಗಂಟೆಗೆ 5,000 ಏನು you are not making 5,000 for an hour. So this is more exciting, I believe. Now what is that challenge, one challenge, what is the set of challenges you are facing it right now running this NGO or running this kind of things? What is the challenge you are facing it? ಅಂದ್ರೆ ಈಗೇನಂದ್ರೆ ತುಂಬಾ ಅನುಕೂಲ ಇದೆ, ತುಂಬಾ ಜನ ಅಂದ್ರೆ ಗವರ್ಮೆಂಟ್ ಕಡೆಯಿಂದನೂ ಅವ್ರಿಗೆ ತುಂಬಾ ಅನುಕೂಲ ಆಗತ್ತೆ. ಬಟ್ ಇದು ಇನ್ನೂ ಜನಕ್ಕೆ ರೀಚ್ ಆಗ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. By this podcast probably I believe will reach out to maximum number in this one. Now next question of mine is like ಇವಾಗ ನೀವು ಯಲಹಂಕದಲ್ಲಿ ಇದ್ದೀರಾ, ನಾನು ಇವಾಗ JP ನಗರಿ ಇಂದ ಸ್ಟೂಡೆಂಟ್ ಬರಬೇಕು, ಅವ್ರಿಗೆ ಏನಾದ್ರು ಈಸಿ ವೇ ಇದೆ? ಬರೀ ಅವರು ಯಲಹಂಕಗೆ ಬರ್ಬೇಕಂತ ಏನಿಲ್ಲ. ನಾವು JP ನಗರದಲ್ಲಿ ಏನಾದ್ರು ಸ್ಟೂಡೆಂಟ್ಸ್ ಇದ್ರೆ, ಅಲ್ಲೇ 15 ಜನ ಇದ್ರೆ ನಾವು ಅಲ್ಲೇ ಬಂದು ಹೇಳ್ಕೊಡ್ತೀವಿ. If you have 15 students there, you can ಅಲ್ಲೇ ಬಂದು ಹೇಳ್ಕೊಡ್ತೇವೆ, ಅಲ್ಲೇ ಸೆಟಪ್ ಮಾಡ್ತೇವೆ, ಅಲ್ಲೇ ಬಂದು ಹೇಳ್ಕೊಡ್ತೀವಿ. ಸೊ ಈಗಾಗ್ಲೇ ಬಂಡೀಪುರದಲ್ಲಿ ಮಾಡ್ತಾ ಇದೀವಿ ನಾವು. ಬಂಡೀಪುರದಲ್ಲಿ ಕಾರ್ಡ್ ಜನರಿಗೆ 50 ಜನ ಕಾರ್ಡ್ ಜನರಿಗೆ ನಾವು ಟ್ರೈನಿಂಗ್ ಕೊಡ್ತಾ ಇದೀವಿ, ಟೈಲರಿಂಗ್ ಟ್ರೈನಿಂಗ್ ಕೊಡ್ತಾ ಇದೀವಿ. ಅಲ್ಲೇ ಹೋಗಿ ಟ್ರೈನಿಂಗ್ ಕೊಡ್ತಾ ಇದೀವಿ. ಮೆಟೀರಿಯಲ್ಸ್ ಎಲ್ಲ ನಮ್ದೇ ಇರತ್ತೆ. ಸೊ ಅಲ್ಲೆಲ್ಲ ಟ್ರೈನಿಂಗ್ ಕೊಡ್ತಾ ಇದೀವಿ. ಈಗ ಅಪ್ಕಮಿಂಗ್ ನಡೀತಾ ಇರೋ ಪ್ರಾಜೆಕ್ಟ್, the ongoing project, this one is now with this one, like now you are a married woman, you have a set of responsibility, kids, husband, your in-laws, you have to manage. How are you managing that one? ಇದೆ ತುಂಬಾನೇ ಇದೆ. ಏನಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೇಳ್ಬೇಕು, ತಿಂಡಿ ಮಾಡ್ಬೇಕು, ಅಡ್ಗೆ ಮಾಡ್ಬೇಕು. ನನ್ನ ಹಸ್ಬೆಂಡ್ ಲೆಕ್ಚರರ್, ಸೊ ಅವರು ಕೆಲ್ಸಕ್ಕೆ ಹೋಗ್ಬೇಕು, ಆನ್ ಟೈಮ್ ಹೋಗ್ಬೇಕು. ನಮ್ ತರ ಅಲ್ಲ, 10 ಗಂಟೆಗೆ ಹೋದ್ರು, 8 ಗಂಟೆಗೆ ಹೋದ್ರು, ಇಲ್ಲ 7 ಗಂಟೆಗೆ ಹೋದ್ರು ನಡೆಯುತ್ತೆ. ಬಟ್ ಅವ್ರಿಗೆ ಹಂಗಲ್ಲ, ಅವ್ರಿಗೆ ವ್ಯಾನ್ ಬರುತ್ತೆ, ಹೋಗ್ಬೇಕು. ಮಕ್ಳಿಗೆ 7:15 ಸ್ಕೂಲ್ಗೆ ಹೋಗ್ಬೇಕು, 7:15 ಚಿಕ್ಕವಳು ಹೋಗ್ಬೇಕು, 8 ಗಂಟೆಗೆ ದೊಡ್ಡವಳು ಹೋಗ್ಬೇಕು. ಇಬ್ರು ರೆಡಿ ಮಾಡಿ ಕಳಿಸ್ಬೇಕಂದ್ರೆ ತುಂಬಾ ಕಷ್ಟ. ಬಟ್ ಏನಂದ್ರೆ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ. ಅವ್ರನ್ನ, ನನ್ನ ಚಿಕ್ಕ ಮಗಳನ್ನ ಪೂರ್ತಿ ಜವಾಬ್ದಾರಿ ನಮ್ಮ ಯಜಮಾನ್ರೆ ವಹಿಸ್ಕೊಂಡಿದ್ದಾರೆ. No, everybody says like हर सक्सेसफुल आदमी के पीछे एक औरत होती है, हर सक्सेसफुल औरत के पीछे भी एक आदमी होता है. ಅದು ನಿಜ, ಅದು ಖಂಡಿತ ನಿಜ. ಸೊ ಯಾಕಂದ್ರೆ ನಾನು ಏನೇ ಇಲ್ಲಿವರೆಗೂ ಮಾಡಿದೀನಿ ಅಂದ್ರೆ ಅದು ನಮ್ಮ ಯಜಮಾನ್ರೆ. Correct. I can see that. I definitely see in your eyes that one. ಇಲ್ಲ, ನಮ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ನಾವು ಇಲ್ಲಿವರೆಗೂ ಮಾಡಕ್ ಆಗಲ್ಲ. ಇವಾಗ ನಿಮ್ದು ಫ್ಯಾಮಿಲಿ ಮ್ಯಾನೇಜ್ ಮಾಡ್ತಾ ಇದೆ, NGO ನಡೀತಾ ಇದ್ದೀರಾ, ಯು ಆರ್ ಸ್ಪೀಕಿಂಗ್ ಟು ಸ್ಟೂಡೆಂಟ್ಸ್, ಹೆಲ್ಪಿಂಗ್ ದೆಮ್ ಔಟ್, ಬಂಡೀಪುರ್ನಲ್ಲಿ ಹೋಗಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅದು ತುಂಬಾ ಕೆಲಸ. ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್, ಹೌ ಡಿಡ್ ಯು ಲರ್ನ್ ಟೈಮ್ ಮ್ಯಾನೇಜ್ಮೆಂಟ್? ಇವಾಗ ಅದು ವಾಟ್ ಐ ಆಮ್ ಟ್ರೈಂಗ್ ಟು ಆಸ್ಕ್ ಇಸ್ ಲೈಕ್ ಮೋಸ್ಟ್ ಆಫ್ ದಿ ಲೇಡೀಸ್ ನಮ್ಗೆ ಕೆಲಸ ಇಂದಾನೆ ಟೈಮ್ ಸಿಗಲ್ಲ, ಮನೆ ಕೆಲಸ ಇಂದ ಟೈಮ್ ಸಿಗಲ್ಲ, ಬೇರೆ ಕೆಲಸ ಮಾಡ್ತಾ ಇದೀವಿ. ಹೌ ಯು ಡೂಯಿಂಗ್ ದ ಟೈಮ್ ಮ್ಯಾನೇಜ್ಮೆಂಟ್? ಟೈಮ್ ಮಾಡ್ಕೋಬೇಕು ನಾವು, ನಮ್ಗೆ ಟೈಮ್ ಎಲ್ಲೂ ಸಿಕ್ಕಲ್ಲ, ನಾವು ಮಾಡ್ಕೋಬೇಕು. ನಾವು ಏನ್ ಜವಾಬ್ದಾರಿ ತಗೊಂಡಿದೀವೋ ಅದನ್ನು ಮಾಡ್ಕೊಂಡು ಮನೆ ಕೆಲ್ಸನೂ ಮಾಡ್ಲೇಬೇಕು. ಏನಾದ್ರು ಫಾರ್ಮುಲಾ ಇದೆಯಾ ಅದಕ್ಕೆ? ಸ್ವಲ್ಪ ಹೇಳಿದ್ರೆ ಆಡಿಯನ್ಸಸ್
watching. ಬೆಳಗ್ಗೆ ಎದ್ದೇಳ್ಬೇಕು, ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ಬೇಕು. ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ಬೇಕು, ಇಬ್ರು ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡುವಂಗ್ ಕೆಲಸ ಮಾಡಿದ್ರೆ ಆ ಕೆಲ್ಸನೂ ಆಗತ್ತೆ, ಈ ಕೆಲ್ಸನೂ ಆಗತ್ತೆ. ಬಟ್ ಏನಂದ್ರೆ ನಾನು ಹೊರಗಡೆ ಹೋದಾಗ, ಅಂದ್ರೆ 3-4 ದಿನ ಹೊರಗಡೆ ಹೋದಾಗ ಅಲ್ಲಿ ಟ್ರೈನಿಂಗ್ ಕೊಡ್ಬೇಕಾದಾಗ ಅದು ಪೂರ್ತಿ ನನ್ನ ಹಸ್ಬೆಂಡ್ ಮ್ಯಾನೇಜ್ ಮಾಡ್ತಾರೆ. Really very happy to see your that much supportive husband. Very really fine in Indian society. Actually Indian society ನಲ್ಲಿ ಅಷ್ಟೊಂದು supportive husband ನೋಡಕ್ಕೆ ತುಂಬಾ ಕಷ್ಟ. This was the interesting story what we had it. So thank you so much for being with us for the whole journey, and an interesting and exciting story from her. And do go watch out with the products what she's selling it out. So thank you so much being with us. We have almost crossed 250 subscribers, and we've got 1500 views, 1400 views on our first video. Go watch out if you haven't watched that one. This is Syed Muzamil here, your host and dost, and do remember to subscribe us and like, share, comment on our videos. Thank you so much.